ಇತ್ತೀಚೆಗೆ ದೆಹಲಿಯಲ್ಲಿ ಸಂಭವಿಸಿದ ಭೀಕರ ಬಾಂಬ್ ಸ್ಫೋಟವನ್ನು ಖಂಡಿಸಿ ಬೇಲೂರು ತಾಲೂಕು ಅರಳಿಯ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ದುರ್ಘಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಉಗ್ರರು ನಡೆಸಿದ ಬಾಂಬ್ ದಾಳಿಯಲ್ಲಿ ಮುಗ್ಧರು ಸಾವನ್ನಪ್ಪಿದ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಬೇಲೂರು ತಾಲೂಕು ಅರಳಿಯ ಹಿಂದೂಪರ ಸಂಘಟನೆಗಳ ವತಿಯಿಂದ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಿಲಿಟರಿ ಚಂದ್ರಶೇಖರ್ ವೃತ್ತದಿಂದ ಮುಂಬತ್ತಿ ಬೆಳಗಿಸಿ ಮೆರವಣಿಗೆ ಹೊರಟು ಭಯೋತ್ಪಾದನೆಯನ್ನು ಕೊನೆಗೊಳಿಸಬೇಕೆಂದು ರಸ್ತೆ ಉದ್ದಕ್ಕೂ ಘೋಷಣೆ ಕೂಗುತ್ತಾ ಸಾಗಿದರು. ಬಳಿಕ ಅಂಬೇಡ್ಕರ್ ವೃತ್ತದ ಬಳಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಗೊಂಡರು. ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ, ಬಹು ವರ್ಷಗಳ ಹಿಂದೆ ನಿರುದ್ಯೋಗಿಗಳು ಹಣದಾಸೆಗೆ ಭಯೋತ್ಪಾದನೆಯಾದಂತಹ ಹೀನ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದರು. ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಜೀವವನ್ನು ಉಳಿಸುವ ವೈದ್ಯರು, ಇಂಜಿನಿಯರ್ಗಳು ಅಮಾಯಕರ ಜೀವವನ್ನು ತೆಗೆಯಲು ಮುಂದಾಗುತ್ತಿರುವುದು ಖಂಡನೀಯ. ಪ್ರಧಾನಿ ಮೋದಿಜಿಯವರ ಕಾರ್ಯತಂತ್ರದ ಫಲವಾಗಿ ಗುಪ್ತಚರ ದಳದ ಸಮಯ ಪ್ರಜ್ಞೆಯಿಂದ ಆಗಬಹುದಾಗಿದ್ದ ಮತ್ತಷ್ಟು ಸ್ಫೋಟಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಯಿತು. ಭಯೋತ್ಪಾದನೆಯಂತಹ ಹೀನ ಕೃತ್ಯಗಳನ್ನು ತಡೆಯುವ ಸಲುವಾಗಿ ಹಲವಾರು ದಿಟ್ಟ ಕ್ರಮಗಳನ್ನು ಜಾರಿಗೆ ತಂದರೂ ಸಹ ಭಯೋತ್ಪಾದಕರ ಹಾವಳಿಗೆ ಕಡಿವಾಣ ಮಾತ್ರ ಬಿದ್ದಿಲ್ಲ. ಸ್ಥಳೀಯವಾಗಿ ನಾವುಗಳು ಕೂಡ ಅನ್ಯ ರಾಜ್ಯಗಳಿಂದ ಆಗಮಿಸಿರುವ ಕೂಲಿ ಕಾರ್ಮಿಕರ ಬಗ್ಗೆ ಏನಾದರೂ ಅನುಮಾನಗಳು ಉಂಟಾದರೆ ತಕ್ಷಣ ಪೊಲೀಸ್ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕು. ಇಂತಹ ಜಾಗೃತಿ ಉಂಟು ಮಾಡಿದರೆ ಮಾತ್ರ ಭಯೋತ್ಪಾದನೆಯನ್ನು ಬೇರು ಸಮೇತ ಮಟ್ಟ ಹಾಕಬಹುದು ಎಂದರು. ಭಯೋತ್ಪಾದನೆಗೆ ಕೃತ್ಯಕ್ಕೆ ಸಾಕಾರ ಮಾಡದಲ್ಲೇ ತಮ್ಮ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಕೊಡಬೇಕು. ಅಥವಾ ಯಾರಾದರೂ ವಲಸಿಗರು ಬಂದಾಗ ಬಾಂಗ್ಲಾದೇಶ ಇರ್ಬೋದು ಅಥವಾ ಬೇರೆ ದೇಶ ಪಾಕಿಸ್ತಾನ ಇರ್ಬೋದು ಬಂದಂತ ವಲಸಿಗರನ್ನ ನಾವು ಪ್ರಥಮವಾಗಿ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಟ್ಟು ಅವರನ್ನ ಹಿಡಿಯುವ ರೀತಿಯ ಮುಖಾಂತರ ನಾವು ಮಾಡಬೇಕು, ಜಾಗೃತಿ ಆಗಬೇಕು. ನಾವು ಜಾಗೃತಿ ಕೊಂಡದಿದ್ದರೆ ಮುಂದಿನಲ್ಲಿ ಭಯಂಕರದ ಒಂದು ಪರಿಸ್ಥಿತಿ ನಮ್ಮ ಅರೇಳಿಯಲ್ಲಿ ಸಹ ಬರುತ್ತೆ ಅಂತ ನಾನು ನಾಗರಿಕರಲ್ಲಿ ವಿನಂತಿಸುತ್ತಾ, ನಮ್ಮ ಅರೇಳಿಯಲ್ಲಿ ಸಹ ಹಲವಾರು ಕೃತ್ಯಗಳು ನಡೆದಾಗ ನಾವು ಪೊಲೀಸ್ ಠಾಣೆಗೆ. ಈ ವೇಳೆ ಚಂದ್ರಶೇಖರ್, ಅಶೋಕ್, ಶಿವಾನಂದ್, ಮಂಜುನಾಥ್ ಶೆಟ್ಟಿ, ಪ್ರಕಾಶ್, ಭರತ್, ಶಶಿಕುಮಾರ್, ಸಚಿನ್, ಶ್ರೀನಿವಾಸ ಶೆಟ್ಟಿ, ಸೋಮನಾಥ್, ಗುಂಡಪ್ಪ, ಯೋಗೇಶ್, ವಿಜಯರಾಜು, ನಾರ್ವೆ ಶ್ರೀನಿವಾಸ್, ಅವಿನ್ ಹಾಗೂ ಇನ್ನಿತರರು ಇದ್ದರು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.